ಯಾರೂ ಅವ್ರಿಗೆ ಗುದ್ಲಿ ಪೂಜೆಗೆ ಯಾರೂ ಸಿಗಲೇ ಇಲ್ಲ. ಬಿ ಜೆ ಪಿಯಾಗ ಅನೇಕ ದಲಿತ ಮುಖಂಡರಿದ್ದರು, ಹಿಂದುಳಿದ ನಾಯಕರಿದ್ದರು, ಪ್ರಾಮಾಣಿಕ ರಾಜಕಾರಣಿಗಳಿದ್ದರು, ಪ್ರಾಮಾಣಿಕ 50 ವರ್ಷಗಟ್ಟಲೆ ಪಕ್ಷಕ್ಕೆ ದುಡಿದಂಥ ಅನೇಕ ಕಾರ್ಯಕರ್ತರಿದ್ದರು. ಅಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕಡೆಯಿಂದ ಗುದ್ಲಿ ಪೂಜೆ ಮಾಡಿದ್ಬಿಟ್ಟು ತನ್ನ ಮಗನೇ ಹೊಡಿಲಕತ್ತಾನ. ಅದು ಇದು ಯಾಕೆ 9ನೇ ತಾರೀಕಿಂದ ಮಾಡ್ಯಾರ ಅಂದ್ರೆ ಕೇಂದ್ರದ ಬಿ ಜೆ ಪಿಯನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅಮಿತ್ ಶಾ ಕರ್ಕೊಂಡು ಬಂದು ಹುಷಾರ್, ನಮ್ಮ ಮಗನ ಅಧ್ಯಕ್ಷ ಮುಂದುವರ್ಸದೇ ಇದ್ದರೆ, ನನ್ನ ಮಗನ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡದೇ ಇದ್ದರೆ ಹುಷಾರ್, ನಾವು ಲಿಂಗಾಯತರೆಲ್ಲ ನಿಮ್ಮನ್ನು ಪಕ್ಷ ಬಿಡ್ತೀವಿ ಅಂತೇಳಿ ಸಂಕೇತ ಕೊಡಲಿಕ್ಕೆ ಮಾಡಿದಂಥ ಇದು ಒಂದು ಯಾವ ಉತ್ಸವ ಅದು ರೀ? ಯಡಿಯೂರಪ್ಪೋತ್ಸವ ಏನು 50 ವರ್ಷದ ಉತ್ಸವ. ಅದು ಯಡಿಯೂರಪ್ಪ ಎಷ್ಟು ಸೈಕಲ್ಲ ಹಿಡಿದು ಹೆಲಿಕಾಪ್ಟರ್ ಖರೀದಿ ಮಾಡ್ಯಾರ. ಏನು ಪ್ರಾಮಾಣಿಕ ರಾಜಕಾರಣಿ ಅಂತಾರಲ್ಲ. ಮತ್ತು ನಮಗೆ ಕೃಷ್ಣಾದಾಗ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾರ. ಒಂದು ದುಡ್ಡು ಕೊಡಲಿಲ್ಲ ಬಜೆಟ್ನಲ್ಲಿ ಕೃಷ್ಣ ಮೇಲ್ದಂಡು. ನಾನೇ ಜಗಳ ತೆಗೆದು ವಿಧಾನಸಭೆಯಲ್ಲಿ. ಉತ್ತರ ಕರ್ನಾಟಕಕ್ಕೂ ಅನ್ಯಾಯ ಮಾಡ್ಯಾರ. ನಮ್ಮ ಲಿಂಗಾಯತಕ್ಕೆ ಸಿಗಬೇಕಾದಂಥ 2A ಮೀಸಲಾತಿಯನ್ನು ಕೊಡಲೇ ಇಲ್ಲ. ಬೊಮ್ಮಾಯಿ ಬಂದ ಮ್ಯಾಗ ಹೋರಾಟ ಮಾಡಿದ್ವಿ. ಅವ್ರು ಏನು ಮಾಡ್ಯಾರ, ಏನು ಸಾಧನೆ ಹೇಳ್ರಿ? ಏನೂ ಮಾಡಿಲ್ಲ. ಸುಮ್ಮನೆ ಬ್ಲ್ಯಾಕ್ ಮೇಲ್. ಇದು ಕೇಂದ್ರ ಬಿ ಜೆ ಪಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಮಾಡಿದಂಥ ಅವರ ಉತ್ಸವ. ಅದನ್ನು ತನ್ನ ಮಗನ ಭವಿಷ್ಯದ ಸಲುವಾಗಿ ಮಾಡಿದಂಥ ಉತ್ಸವ. ರಾಜ್ಯದ ಜನ ಅವ್ರ ಕಮೆಂಟ್ಗಳು ನೋಡಿ ನೀವು ತೊಳಗೆ ಯಾವ ರೀತಿ ಅವರ ಬಗ್ಗೆ ಕಮೆಂಟ್ ಬರ್ಲಾಕತ್ತಾವು. ಇದನ್ನಾರೇ ತಿಳ್ಕೊಂಡು ಯಾರು ಸ್ವಾಭಿಮಾನಿ ಬಿ ಜೆ ಪಿ ಕಾರ್ಯಕರ್ತರದಾರ, ಪ್ರಾಮಾಣಿಕ ಕಾರ್ಯಕರ್ತರದಾರ, ಈ ಯಡಿಯೂರಪ್ಪ ಆಡಳಿತದಲ್ಲಿ ಬಿ ಜೆ ಪಿ ನಿರ್ಲಕ್ಷ್ಯ ಪಟ್ಟಂಥ ಕಾರ್ಯಕರ್ತರನ್ನದಾರ, ಅವ್ರು ಯಾರೂ ಭಾಗವಹಿಸದೆ ತಮ್ಮ ಪ್ರತಿಭಟನೆಯನ್ನು ಸಲ್ಲಿಸ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ. ಅರೆ ಅದೇ ಫಂಡ್ ರೊಕ್ಕ ಎತ್ತಲಾಕತ್ತಾರೆ. ಈಗ ಎಲ್ಲ MLAಗಳಿಗೆ ಫಿಕ್ಸ್ ಮಾಡ್ಯಾರ, ಇಟ್ಟು ಕೊಡ್ಬೇಕು, ನೀನು 50 ಲಕ್ಷ ಕೊಡಬೇಕು, 100 ಬಸ್ ತೊಗೊಂಡು ಬರಬೇಕು, ಇಲ್ಕಂದ್ರೆ ಮುಂದಿನ ಸಲ ಟಿಕೆಟ್ ಕೊಡೋದಿಲ್ಲ ಹುಷಾರ್ ಅಂತ ಹೇಳ್ಯಾರ. ಅವ್ರು ಯಾರು ಬಸ್ ಕೊಡ್ತಾರೋ ಅವ್ರು ಎಲ್ಲರೂ ಮುಂದಿನ ಸಲ ಲಗ ಹೊಡಿತಾರೆ. ನಮ್ಮ ಜಿಲ್ಲಾದ ಏನು ಸುಡಾಡಿ ಯಾರು ಹೋಗ್ತಾರೆ? ಯಾರು ರೊಕ್ಕ ಖರ್ಚು ಮಾಡೋರು ಯಾರು ಅದಾರ? ನಿಮ್ಮ ಪತ್ರಿಕಾಗೋಷ್ಠಿಗೆ ಉಪ್ಪಿಟ್ಟು ಚಹಾ ಮನೆಯಿಂದ ತಂದು ಮಾಡೋರು ಅದಾರ. ಇವ್ರೇನು ಗಾಡಿ ಮಾಡ್ತಾರೆ? ಸುಮ್ಮನೆ ಕೂಡಿದ ಗಾಡಿ ಎಲ್ಲ ನಾನೇ ತಂದಿನ ಅಂತ ಹೇಳ್ತಾರೆ. ಇಂಥ ಗಿರಾಕಿಗಳು ಭಾಳ. ನಿನ್ನೆ ಒಂದು ಗಿರಾಕಿ ಇತ್ತು, ಆ ವಿಜೇಂದ್ರ ಮಗ್ಲಾಡ್ ಹೇಳಕತ್ತಿದ್ದು ಬಿಜಾಪುರದ್ದು. ಅವ ಏನಾರೇ ನಾಳೆ ಗಾಡಿ ತೊಗೊಂಡ್ಬಾರ್ದು 50 ಲಕ್ಷ ಕೊಡ್ತಾರೆ, ಒಂದು 40 ಲಕ್ಷ ಹೊಡ್ಕೋಬೇಕತ್ತ ಅವ್ನು ಮಗ್ಲಾಡ್ ಹೇಳಕತ್ತಿದ್ದಮ್ಮ. ನೋಡಿರಿ TV ಒಳಗೆ ಸ್ವಲ್ಪ ತೆಗೆದು ನೋಡಿರಿ. ನಿನ್ನೆ ಪೂಜಾದಾಗ ಮಗಲೇ ಇದ್ದ ವಿಜೇಂದ್ರ ಮಗ್ಲ ತಾಜಾ ಬೆಳಿಗ್ಗೆ